ನಮಸ್ಕಾರ ವೀಕ್ಷಕರೇ. ನೋವು ಅನ್ನೋದು ಸಾರ್ವತ್ರಿಕ ಮತ್ತು ಅನಿವಾರ್ಯ ಕೂಡ. ಆದರೆ ಕಣ್ಣೀರು ಮಾತ್ರ ಐಚ್ಛಿಕ. ಹಾಗೆ ನಮ್ಮ ಕಾಯಿಲೆಗಳು ಸಹ. ಪ್ರತಿ ಮನುಷ್ಯ ಒಂದಲ್ಲ ಒಂದು ರೋಗಕ್ಕೆ ತುತ್ತಾಗುವುದು ಸಹಜವೇ. ಆದರೆ ಅದು ರೋಗ ಬಂದಾಗ ರೋಧಿಸದೆ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳೋದೇ ಜಾಣ್ತನ. ಹಾಗಾದರೆ ರೋಗ ಬರದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ, ಬಂದರೂ ಅದಕ್ಕೆ ಪರಿಹಾರ ಹೇಗೆ ಕಂಡುಕೊಳ್ಳೋದು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲೆಂದೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತಿನ ದಿನ ಯಾವೊಂದು ಕಾಯಿಲೆ ಅಥವಾ ಸಮಸ್ಯೆಯ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ? ಕಿರಣ್ಮಯಿ ಅವರೇ, ಇವತ್ತಿನ ದಿವಸ ನಾವು ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆದಾಗ ಯಾವ ರೀತಿ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಯಾವ ರೀತಿ ನಾವು ಕಂಪ್ಲೀಟಾಗಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀವೆಲ್ಲ ಪಡಿಬೇಕು, ಇದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗೋದು ಯಾಕೆ? ಮುಖ್ಯವಾಗಿ ನಾವು ಆಹಾರವನ್ನು ಸರಿಯಾದ ಟೈಮ್ನಲ್ಲಿ ಆಹಾರವನ್ನು ಸೇವಿಸದೇ ಇರೋದ್ರಿಂದ, ಮತ್ತು ಅದಲ್ಲದೆ ನೀರನ್ನು ನಾವೇನು ಕುಡಿತೀವಿ ಅದನ್ನು ಕನ್ಸಂಪ್ಷನ್ ಕೂಡ ಅದು ಕಡಿಮೆ ಆದಾಗ ಈ ಒಂದು ತೊಂದರೆ ಆಗುತ್ತೆ. ಆದಷ್ಟು ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಮತ್ತು ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ನಾವು ಸೇವಿಸೋದ್ರಿಂದ ಈ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ಈ ಕೆಲವರು ಬೆಳಿಗ್ಗೆ ಕೆಲಸಕ್ಕೆ ಹೋದಾಗ ರಾತ್ರಿ ಬರುವಾಗ ಲೇಟ್ ಆಗುತ್ತೆ, ಮತ್ತು ಬಂದು ಲೇಟ್ ನೈಟ್ ಊಟ ಮಾಡುವವರೆಗೂ ಕೂಡ ಈ ಒಂದು ತೊಂದರೆ. ಮತ್ತು ರಾತ್ರಿ ಹೊತ್ತಿನಲ್ಲಿ ಕೆಲವರು ಲೇಟ್ ಊಟ ಮಾಡಿದ ನಂತರ ಹಾಲನ್ನು ಸೇವಿಸೋ ಒಂದು ಅಭ್ಯಾಸ ಇರುತ್ತೆ. ಸೊ ಅವರಿಗೂ ಕೂಡ ಈ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ಅದಲ್ಲದೆ ಯಾವಾಗ ನಾವು ಆಹಾರವನ್ನು ಸರಿಯಾಗಿ ಕಚ್ಚಿ ತಿನ್ನದೇನೆ ಹಾಗೇ ನಾವು ಸೇವಿಸೋದ್ರಿಂದ ಈ ಒಂದು ತೊಂದರೆ ಇನ್ನೂ ಹೆಚ್ಚಾಗಿ ಕಂಡುಬರುತ್ತೆ. ಆದಷ್ಟು, ಯಾಕಂದರೆ ನಮ್ಮ ಡೈಜೆಷನ್ ಅನ್ನೋದೇನಿದೆ, ಜೀರ್ಣಶಕ್ತಿ ಅನ್ನೋದೇನಿದೆ, ಅದು ಮೊದಲು ಬಾಯಿಂದನೇ ಸ್ಟಾರ್ಟ್ ಆಗೋದು. ನಾವು ಬಾಯಲ್ಲಿ ಆಹಾರವನ್ನು ಸ್ವೀಕರಿಸಿದಾಗ ಅದನ್ನು ಕಚ್ಚಿದಾಗ ಮೊದಲೇ ಡೈಜೆಷನ್ ಆಗೋದು. ಅದಾದ ನಂತರ ಹೊಟ್ಟೆಯಲ್ಲಿ ಹೋದಾಗ ನಾವೇನು ಆಹಾರವನ್ನು ಸೇವಿಸಿರ್ತೇವೆ ಯಾವುದು ಹೆಚ್ಚು ಪ್ರಮಾಣದಲ್ಲಿರುತ್ತೆ, ಈಗ ಮೀಥೇನ್ ಇರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ನೈಟ್ರೋಜನ್ ಇರ್ಬೋದು, ಇದು ಹೆಚ್ಚು ಆಹಾರ ಯಾವ ಆಹಾರದಲ್ಲಿ ಹೆಚ್ಚಿರುತ್ತೋ ಆ ಒಂದು ಅಂಶದಿಂದ ಹೆಚ್ಚಾಗಿ ನಮಗೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಒಬ್ಬ ನಾರ್ಮಲ್ ಮನುಷ್ಯನಿಗೆ 12ರಿಂದ 24 ಬಾರಿ ಆದ್ರೂ ದಿವಸಕ್ಕೆ ಗ್ಯಾಸ್ ರಿಲೀಸ್ ಆಗಲೇಬೇಕು. ಇದಕ್ಕಿಂತ ಹೆಚ್ಚಾದಲ್ಲಿ ಅವನಿಗೆ ಏನೋ ತೊಂದರೆ ಇದೆ ಅಂಥೇಳಿ ಆಗುತ್ತೆ. ಮತ್ತು ಇದನ್ನು ನಾವು ಹೆಚ್ಚು ಬೆಳೆಸ್ಕೊಂಡಂಗೆ ಇದು ಅಲ್ಸರ್ ಆಗ್ಬೋದು ಅಥವಾ ಪೆಪ್ಟಿಕ್ ಅಲ್ಸರ್, ಸಿವಿಯರ್ ಅಲ್ಸರ್ಗೂ ಕೂಡ ಕಾರಣಾಂತರವಾಗಿ ಇದೊಂದು ಮಾರ್ಪಾಡಾಗುತ್ತೆ ಅಂತೇಳಿ ಹೇಳ್ಬೋದು. ಅದಲ್ಲದೆ ನಾವು ಆಹಾರವನ್ನು ಸೇವಿಸುವಾಗ ಹೆಚ್ಚು ಖಾರವಾದಂಥ ಪದಾರ್ಥಗಳನ್ನು ಸೇವಿಸೋದು, ಹೆಚ್ಚು ಮಸಾಲೆಯುಕ್ತ ಆಹಾರವನ್ನು ಸೇವಿಸೋದು, ಅದರ ಜೊತೆ ಹೆಚ್ಚು ಹುಳಿಯನ್ನು ಸೇವಿಸೋದ್ರಿಂದ ಕೂಡ ಈ ಒಂದು ತೊಂದರೆ ಉದ್ಭವಿಸುತ್ತದೆ. ಮತ್ತು ಅದಲ್ಲದೆ ಈ ಒಂದು ಗ್ಯಾಸ್ ಫಾರ್ಮೇಷನ್ ಆದಾಗ ಹೆಚ್ಚು ಜನರು ನೋಡಿದಿರ, ಅವರು ನೀರಿನ ಕನ್ಸಂಪ್ಷನ್ ಅನ್ನೋದೇನಿದೆ, ನಾವು ಕುಡಿಯುವಂಥ ನೀರು ಅದು ಸ್ವಚ್ಛವಾಗಿರಬೇಕು. ಒಂದು ಕುದಿಸಿ ಆರಿಸಿದಂಥ ನೀರನ್ನು ಹೆಚ್ಚಾಗಿ ಸೇವಿಸೋದು ತುಂಬ ಉತ್ತಮ. ಬೇಸಿಗೆಗಾಲ ಆಗಿರ್ಬೋದು, ಚಳಿಗಾಲ, ಮಳೆಗಾಲ, ಈಗಿನ ಒಂದು ವಾತಾವರಣ, ಈಗಿನ ನಗರಗಳಲ್ಲಿ ಇರುವಂಥ ನೀರು ನಮಗೆ ಏನು ಪೂರೈಕೆ ಆಗ್ತಾ ಇದೆ, ಅದು ಎಷ್ಟು ಸ್ವಚ್ಛವಾಗಿದೆ ಅನ್ನೋದು ತುಂಬ ಒಂದು ಪ್ರಶ್ನಾರ್ಥಕವಾದಂಥ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಆದಷ್ಟು ನೀವು ನೀರನ್ನು ಸೇವಿಸೋದೇನಿದೆ ಇದು ತುಂಬ ಮುಖ್ಯವಾದಂಥದ್ದು. ನೀರನ್ನು ಸೇವಿಸುವಾಗ ಅದನ್ನು ಕುದಿಸಿ ಆರಿಸಿ ನೀರು ಕುಡಿಯೋದು ತುಂಬ ಉತ್ತಮ. ಮತ್ತು ನೀವು ಆಹಾರವನ್ನು ಸೇವಿಸುವಾಗ ಮಧ್ಯದಲ್ಲಿ ನೀರು ಕುಡಿಯೋದು ಒಳ್ಳೆಯದಲ್ಲ, ಯಾಕಂದರೆ ಇದು ಒಂದು ಡೈಜೆಷನ್ ಕ್ರಿಯೆಯನ್ನು ತಪ್ಪಿಸ್ಬಿಡುತ್ತೆ. ಆದ್ದರಿಂದ ಆದಷ್ಟು ನೀರನ್ನು ಊಟಕ್ಕಿಂತ ಮುಂಚೆ ಮತ್ತು ಊಟ ಆದ ನಂತರ ತೆಗೆದುಕೊಳ್ಳೋದು ತುಂಬ ಉತ್ತಮ. ಮತ್ತು ಹೆಚ್ಚು ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಸೊಪ್ಪುಗಳು ಆಹಾರವನ್ನು ನೀವು ಸೇವಿಸೋದು ತುಂಬ ಉತ್ತಮ. ಮತ್ತು ಈ ಹಿಂಗಂತ ನಾವೇನು ಹೇಳ್ತೀವಿ, ಹಿಂಗನ್ನು ಆದಷ್ಟು ನಿಮ್ಮ ಅಡುಗೆಗಳಲ್ಲಿ ಬಳಸೋದ್ರಿಂದ ಕೂಡ ಈ ಗ್ಯಾಸ್ನ ಒಂದು ತೊಂದರೆ ಏನಿದೆ ಅದರಿಂದ ನೀವು ಹೊರಗೆ ಬರ್ಬೋದು. ಆದ್ದರಿಂದ ಇವತ್ತಿನ ಕಾರ್ಯಕ್ರಮವನ್ನು ನೀವು ಏನು ವೀಕ್ಷಿಸ್ತಾ ಇದ್ದೀರಾ, 2 ಪ್ರಯೋಗಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಧ್ಯಾನವಿಟ್ಟು ಅದನ್ನು ನೀವು ಕಲಿತ್ಕೊಳ್ಳಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಈ ಸಮಸ್ಯೆ ಬಂದಾಗ ಯಾವ ರೀತಿ ನಾವು ಆಹಾರ ಪದ್ಧತಿಯನ್ನು ಅನುಸರಿಸಬೇಕು, ಇದನ್ನು ತಡೆಗಟ್ಟೋಕೆ ಯಾವ ರೀತಿ ಆಹಾರನ ನಾವು ಸೇವಿಸಬಾರ್ದು, ಇದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಈಗ ಈ ಸಮಸ್ಯೆ ಬಂದಾಗ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮನೆ ಔಷಧಗಳನ್ನ ತಯಾರಿಸ್ಬೋದು ನೋಡೋಣ ಬನ್ನಿ. ಈ ಕಷಾಯಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ಏಲಕ್ಕಿ, ಹಿಂಗಿನ ಪುಡಿ, ಕರಿಮೆಣಸಿನಕಾಳು ಹಾಗೂ ಹಸಿ ಶುಂಠಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಈ ಹಿಂಗನ್ನು ಬಿಟ್ಟು ಉಳಿದ ಎಲ್ಲ ಸಾಮಗ್ರಿಗಳನ್ನು ನಾವು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊಳ್ಬೇಕು. ಬನ್ನಿ ತೋರಿಸ್ಕೊಡ್ತೀನಿ. ಹಸಿ ಶುಂಠಿ, ಜೀರಿಗೆ, 1/4 ಚಮಚದಷ್ಟು ಕರಿಮೆಣಸಿನಕಾಳು ಮತ್ತು 2 ಏಲಕ್ಕಿ ಹಾಕ್ಬಿಟ್ಟು ಇದನ್ನು ಜಜ್ಕೊಳ್ಬೇಕು.
ಇಂಗಿನ ಪುಡಿಯನ್ನು ಕೊನೆಯದಾಗಿ ನಾವು ನೀರಿನಲ್ಲಿ ಅದನ್ನು ಯಾವಾಗ ಕುದಿಸ್ತೀವಿ ಆ ಮಿಶ್ರಣವನ್ನು ಆವಾಗ ನಾವು ಇಂಗನ್ನು ಹಾಕ್ಕೊಳ್ಬೇಕು. ಇದು ಜಾಸ್ತಿ ಏನು ಪುಡಿಯಾಗಿ ಪೇಸ್ಟ್ ಆಗುವಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ನಾವು ಇದನ್ನು ಸೋಸ್ಕೊಳ್ತೀವಿ. ಸಾಕನ್ಸುತ್ತೆ ಅಷ್ಟಾದರೆ. ಈಗ ನೆಕ್ಸ್ಟ್ ನಾವು ಒಂದು ಗ್ಲಾಸು ನೀರನ್ನು ಈಗ ಹಾಕ್ಕೊಳ್ಬೇಕಿಲ್ಲಿ. ಒಂದು ಗ್ಲಾಸನ್ನು ಕೊಡಿ. ಒಂದು ಗ್ಲಾಸ್ ನೀರಿಗೆ ನಾವೇನು ಈ ಮಿಶ್ರಣವನ್ನು ಏನು ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಬೇಕು. ಈಗ ಕಿರಣ್ ಅವ್ರು ನಾವು ಇದರಲ್ಲಿ ಮಿಶ್ರಣವನ್ನು ಹಾಕಿದ್ದೇವೆ. ಇದಕ್ಕೆ 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಬೇಕು. ಈಗ ಇಂಗನ್ನು ಉಪಯೋಗಿಸ್ತಾ ಇದೀವಿ ನಾವು. ಇದು ಏನ್ ಪಾತ್ರ ವಹಿಸುತ್ತೆ ಈ ಕಷಾಯದಲ್ಲಿ? ಇಂಗು ನಮ್ಮ ದೇಹದಲ್ಲಿ ಒಂದು ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ. ಇದು ಹೊಟ್ಟೆಯಲ್ಲಿ ಗ್ಯಾಸ್ ಏನು ಫಾರ್ಮೇಷನ್ ಆಗಿರುತ್ತೆ ಅದನ್ನು ರಿಲೀಸ್ ಮಾಡುತ್ತೆ. ಮತ್ತು ಹೊಟ್ಟೆ ಯಾವುದೇ ರೀತಿಯ ಒಂದು ಹೊಟ್ಟೆ ಹಿಡ್ದಂಗೆ ಆಗೋದು, ನೋವು ಆಗೋದು, ಆ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು. ಈಗ ನೋಡಿ, ಇದು ಕುದಿ ಬಂದಿದೆ. ಒಂದು ಕುದಿ ಬಂದರೆ ಸಾಕು. ಇದನ್ನು ನಾವೀಗ ಸೋಸ್ಕೊಳ್ಬೇಕು. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಈ ಒಂದು ಕಷಾಯವನ್ನು ತಯಾರಿಸಿದ್ದೀವಿ ಅಂತ ಹೇಳಿ. ಈ ಕಷಾಯ ಏನಿದೆ ಇದನ್ನು ನೀವು ದಿವಸಕ್ಕೆ 1 ಬಾರಿ ಮಾತ್ರ ನೀವು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ರಾತ್ರಿ ಊಟವಾದ ಮೇಲೆ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥದ್ದು. ಮತ್ತು ನೀವು ಕೆಲಸ ಕಾರ್ಯಗಳಲ್ಲಿದ್ದಾಗ ಮಧ್ಯಾಹ್ನದ ಊಟ ನಿಮಗೆ ಹೆವಿ ಅನಿಸಿದಾಗ ಇಂಥ ಒಂದು ಕಷಾಯವನ್ನು ಮಾಡಿಕೊಂಡು ಬಾಟ್ಲ್ನಲ್ಲಿ ನೀವು ತೆಗೆದುಕೊಂಡು ಆಫೀಸಿಗೆ ಹೋಗೋರಿದ್ರೆ ಬಾಟ್ಲ್ನಲ್ಲಿ ತೆಗೆದುಕೊಂಡು ಹೋಗ್ಬೋದು. ಮತ್ತು ಇದನ್ನು ನೀವು ಏನು ಮಾಡಬೇಕು ಅಂದರೆ ಬಿಸಿ ಬಿಸಿಯಾಗಿ ಸೇವಿಸಬೇಕು. ಈಗ ಆಫೀಸ್ನಲ್ಲಿ ಕೆಲವೊಂದು ಫೆಸಿಲಿಟಿ ಇರುತ್ತೆ ಬಿಸಿ ಮಾಡ್ಕೊಳ್ಳೋದು, ಮೈಕ್ರೋವೇವ್ ಓವನ್ ಇರ್ಬೋದು ಅಥವಾ ನಿಮಗೆ ಗ್ರಿಡಲ್ ಇರುತ್ತೆ, ಅಲ್ಲೇ ಬಿಸಿ ಮಾಡ್ಕೊಳ್ಬೋದು. ಅಂಥದನ್ನು ಬಿಸಿ ಮಾಡಿ ನೀವು ಮಧ್ಯಾಹ್ನ ಹೊತ್ತಿನಲ್ಲಿ ತೆಗೆದುಕೊಳ್ಳೋದು ಕೂಡ ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಆದರೆ ದಿವಸಕ್ಕೆ 1 ಬಾರಿ ಮಾತ್ರ ಇದನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ವೀಕ್ಷಕರೇ, ಈಗ ಇಂಗು, ಕರಿಮೆಣಸಿನಕಾಳು, ಹಸಿ ಶುಂಠಿ ಮತ್ತು ಈ ಏಲಕ್ಕಿ ಹಾಗೂ ಜೀರಿಗೆಯಿಂದ ತಯಾರಿಸಿದಂಥ ಕಷಾಯ ಈ ಗ್ಯಾಸ್ ಫಾರ್ಮೇಷನ್ ಆದಾಗ ಹೊಟ್ಟೆಯಲ್ಲಿ ಇದನ್ನು ನಿಯಂತ್ರಣಗೊಳಿಸೋದಕ್ಕೆ ತುಂಬ ಉತ್ತಮವಾದಂಥ ಕೆಲಸವನ್ನು ಈ ಕಷಾಯ ಮಾಡುತ್ತೆ. ಇದನ್ನು ಮನೆಯಲ್ಲಿ ಮಾಡಿ ಪ್ರಯೋಗಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಗ್ಯಾಸ್ ಪ್ರಾಬ್ಲಮ್ಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ, ಏಲಕ್ಕಿ, ಇಂಗು, ಕರಿಮೆಣಸು ಮತ್ತು ಹಸಿ ಶುಂಠಿ. ತಯಾರಿಸುವ ವಿಧಾನ: ಮೊದಲು ಪುಟಾಣಿಗೆ ಹಸಿ ಶುಂಠಿ, ಜೀರಿಗೆ, ಕರಿಮೆಣಸು, ಏಲಕ್ಕಿ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾದ ಪಾತ್ರೆಗೆ 1 ಲೋಟ ನೀರನ್ನು ಹಾಕಿ ಜೊತೆಗೆ ಕುಟ್ಟಿದ ಮಿಶ್ರಣವನ್ನು ಹಾಕಿ ಕಾಯಿಸಿಕೊಳ್ಳಿ. ನಂತರ ಅದಕ್ಕೆ ಇಂಗು ಹಾಕಿ ಕುದಿಸಿ ಶೋಧಿಸಿಕೊಂಡರೆ ಗ್ಯಾಸ್ ಪ್ರಾಬ್ಲಮ್ಗೆ ಮನೆ ಔಷಧ ಸಿದ್ಧ. ನೋಡ್ಬಲ್ಲ ವೀಕ್ಷಕರೇ, ಈ ಗ್ಯಾಸ್ ಫಾರ್ಮೇಷನ್ ಸಮಸ್ಯೆಗೆ ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಬೇಗನೆ ಮನೆಯಲ್ಲೇ ಒಂದು ಸರಳವಾದ ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ನೀವು ಕೂಡ ಇದನ್ನು ಪ್ರಯೋಗಿಸಿ ನೋಡಿ, ಅದರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೀರಿಗೆ, ಮೆಂತೆಕಾಳು, ಸೋಯಾ ಎಣ್ಣೆ, ಶ್ರೀಗಂಧದ ಪುಡಿ ಹಾಗೂ ಜೇನುತುಪ್ಪ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ 1 ಗ್ಲಾಸಷ್ಟು ನೀರನ್ನು ನಾವು ಹಾಕ್ಕೊಳ್ಬೇಕು. ಒಂದು ಚಮಚದಷ್ಟು ಇದಕ್ಕೆ ಮೆಂತೆಕಾಳನ್ನು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಜೀರಿಗೆ, ಇದು ಹಾಕಿದ ನಂತರ ಶ್ರೀಗಂಧದ ಪುಡಿ 1/4 ಚಮಚದಷ್ಟು ಹಾಕ್ಕೊಳ್ಬೇಕು. ಇದರಲ್ಲಿ ಇದನ್ನು ಬೆರೆಸ್ಕೊಳ್ಬೇಕು. ಮತ್ತು ಕೊನೆಯದಾಗಿ 1/2 ಚಮಚದಷ್ಟು ಸೋಯಾ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈ ಸೋಯಾ ಎಣ್ಣೆ ಎಲ್ಲ ಕಡೆ ಅವೈಲಬಲ್ ಇದೆಯಾ? ಎಲ್ಲ ಕಡೆ ಸಿಗುತ್ತೆ. ಸೋಯಾ ಎಣ್ಣೆ ತುಂಬಾ ಉತ್ತಮವಾದಂಥದ್ದು ಮತ್ತು ಪ್ರೋಟೀನ್ ರಿಚ್ ಅಂತ ಹೇಳ್ತಾರೆ. ಪ್ರೋಟೀನ್ ರಿಚ್ ಇರುತ್ತೆ. ಮತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ತುಂಬಾ ಕಡಿಮೆ ಇರೋದ್ರಿಂದ ನನ್ನ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೀನಿ ಸೋಯಾ ಎಣ್ಣೆಯ ಬಳಕೆ ತುಂಬ ಉತ್ತಮವಾದದ್ದು ಅಂತ ಹೇಳಿ. ಆಲಿವ್ ಆಯಿಲ್ ಇಲ್ಲಾಂದರೆ ಸೋಯಾ ಎಣ್ಣೆ ತುಂಬ ಉತ್ತಮವಾದಂತ ಹೇಳಿದ್ದೇನೆ. ಸೊ ಆ ಒಂದು ಎಣ್ಣೆಯನ್ನು ಇದರಲ್ಲಿ ನಾವು ಹಾಕ್ತಾ ಇದ್ದೀವಿ. ಈ ಎಣ್ಣೆಯನ್ನು ಹಾಕಿದ ನಂತರ ಏನಾಗುತ್ತೆ ಅಂತಂದರೆ
ಯಾವುದೇ ನಾವು ಆಹಾರವನ್ನು ಪ್ರೋಟೀನ್ ರಿಚ್ ಇರೋದ್ರಿಂದ ಅದು ಫೈಬ್ರಸ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯ ಒಂದು ಡೈಜೆಷನ್ ಏನಿದೆ ಸರಳತೆಯಿಂದ ಆಗುತ್ತೆ. ಸೊ ಆವಾಗ ಒಂದು ಗ್ಯಾಸ್ ಫಾರ್ಮೇಷನ್ ಏನಿದೆ ಅದು ಕಂಟ್ರೋಲ್ನಲ್ಲಿ ಬರುತ್ತೆ ಅಂತೇಳಿ ಹೇಳ್ಬೋದು. ಸೊ ಆದ್ದರಿಂದ ನಾವು ಸೋಯಾ ಎಣ್ಣೆಯನ್ನು ಮತ್ತು ಶ್ರೀಗಂಧದ ಪುಡಿಯನ್ನು ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಕರಳುಗಳಿಗೆ ಆಗೋದಿಲ್ಲ. ಈ ಜಠರಕ್ಕಾಗಲಿ ಕರಳಿಗಾಗಲಿ ಶ್ರೀಗಂಧದ ಪುಡಿಯಿಂದ ಆಗೋದಿಲ್ಲ. ಈ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಇದನ್ನು ನಾವು ಸೋಸ್ಕೊಳ್ಳೋದು. ಸೋಸ್ಕೊಂಡ ನಂತರ ಇದಕ್ಕೆ ನಾವು 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕಿದಾಗ, ಅಂದರೆ ರಕ್ತದ ಶುದ್ಧೀಕರಣ ಮತ್ತು ಅದಲ್ಲದೆ ಆಹಾರವನ್ನು ನಾವು ಏನು ಸೇವಿಸಿರ್ತೀವಿ ಅದೊಂದು ಮೆಟಬಾಲಿಸಮ್ ಇದ್ದಂಗೆ ಅದನ್ನು ಮಾಲಿಕ್ಯೂಲನ್ನು ಬ್ರೇಕ್ ಮಾಡಿ ನಾವು ತಗೊಳ್ಕೊಂಡಂಥ ಆಹಾರ ಏನಿದೆ ಅದು ಬಹಳ ಸರಳವಾಗಿ ಜೀರ್ಣ ಆಗುವಂಥ ಶಕ್ತಿ ಈ ಜೇನುತುಪ್ಪದಲ್ಲಿದೆ. ಸೊ ಆದ್ದರಿಂದ ಇದನ್ನು ನಾವು ಅದಕ್ಕೆ ಹಾಕ್ಕೊಳ್ಬೇಕು. ಆಮೇಲೆ ಈಗ ನಾವು ಆದಷ್ಟು ಆಹಾರವನ್ನು ಸೇವಿಸುವಾಗ ಗ್ಯಾಸ್ ಟ್ರಬಲ್ ಇದ್ದಾಗ ನಾವು ಆದಷ್ಟು ಏನು ಮಾಡಬೇಕು ಅಂತಂದರೆ, ಈ ಬೇಳೆಗಳಿದೆ, ಕಡಲೆಬೇಳೆ ಆಗಿರ್ಬೋದು, ಹೆಸರು ಬೇಳೆಯನ್ನು ತೊಗೊಳ್ಬೋದು, ತೊಗರಿಬೇಳೆ ಮತ್ತು ಕಡಲೆಬೇಳೆಯ ಸೇವನೆ ಏನಿದೆ ಮತ್ತು ಆಲೂಗಡ್ಡೆ ಏನಿದೆ ಇದರ ಸೇವನೆಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಹೆಚ್ಚು ಬಾಳೆಹಣ್ಣು, ಆಮೇಲೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಇಂಥ ಸೊಪ್ಪುಗಳನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ಒಳ್ಳೆಯ ಉತ್ತಮವಾದಂಥ ರಿಸಲ್ಟ್ಸನ್ನು ನಾವು ಪಡಿಬೋದು. ನೋಡಿ, ಇದು ಕುದ್ದು ರೆಡಿಯಾಗಿದೆ. ಇದನ್ನು ನಾವು ಆಫ್ ಮಾಡಿಕೊಂಡು ಸೋಸ್ಕೊಳ್ಬೇಕು. ಇದು ಸಿದ್ಧವಾಗಿದೆ. ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಕಹಿ ಆಗಿರುತ್ತೆ, ಯಾಕಂದರೆ ನಾವು ಇದರಲ್ಲಿ ಮೆಂತೆಕಾಳನ್ನು ಬೆರೆಸಿರೋದ್ರಿಂದ ಇದು ಸ್ವಲ್ಪ ಕಹಿ ಅನಿಸುತ್ತೆ. ನೋಡಿ, ಈಗ ಇದು ಸಿದ್ಧವಾಗಿದೆ. ಇದನ್ನು ನೀವು ದಿವಸಕ್ಕೆ 1 ಸಾರಿ 1 ವಾರದಷ್ಟು ನೀವು ತೆಗೆದುಕೊಳ್ಬೇಕಾಗತ್ತೆ. 1 ವಾರಕ್ಕೆ ನೀವು 6 ದಿವಸಗಳ ಕಾಲ ಊಟವಾದ ನಂತರ, ಮಧ್ಯಾಹ್ನದ ಊಟವಾದ ನಂತರ, ಇಲ್ಲಾಂದರೆ ರಾತ್ರಿಯ ಊಟವಾದ ನಂತರ ಇದನ್ನು ಸೇವಿಸಬೇಕಾಗತ್ತೆ. 1 ವಾರದಷ್ಟು ನೀವು ಇದನ್ನು ಟ್ರೈ ಮಾಡಿ ನೋಡಿ, ಉತ್ತಮವಾದಂಥ ರಿಸಲ್ಟ್ಸು ತಂದುಕೊಡುತ್ತೆ. ಆದಷ್ಟು ಈ ಡಯಾಬಿಟೀಸ್ ಇರೋರಾಗಲಿ ಅಥವಾ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಇರೋರೇ ಆಗಲಿ ಅಥವಾ ಮಲಬದ್ಧತೆಯ ತೊಂದರೆಯನ್ನು ಪಡುವಂಥವ್ರಿಗೂ ಕೂಡ ಇದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ವೀಕ್ಷಕರೇ, ತುಂಬ ಸರಳವಾದಂಥ ಶ್ರೀಗಂಧ, ಆಮೇಲೆ ಸೋಯಾ ಎಣ್ಣೆ ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ನೀವು ಅದನ್ನೇ ಬಳಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಮತ್ತು ಅದಲ್ಲದೆ ಮೆಂತೆಕಾಳು, ಹಾಗೆ ಜೀರಿಗೆ ಮತ್ತು ಶ್ರೀಗಂಧದ ಪುಡಿಯನ್ನು ಹಾಕಿ ನಾವು ಮಾಡಿದಂಥ ಈ ಒಂದು ಕಷಾಯ ಈಗ ಸಿದ್ಧವಾಗಿದೆ. ಗ್ಯಾಸ್ ಪ್ರಾಬ್ಲಮ್ಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಜೀರಿಗೆ, ಮೆಂತೆಕಾಳು, ಸೋಯಾ ಎಣ್ಣೆ, ಶ್ರೀಗಂಧದ ಪುಡಿ ಮತ್ತು ಜೇನುತುಪ್ಪ. ತಯಾರಿಸುವ ವಿಧಾನ: ಮೊದಲು ಕಾದ ಪಾತ್ರೆಗೆ ನೀರು, ಮೆಂತೆಕಾಳು, ಜೀರಿಗೆ, ಶ್ರೀಗಂಧದ ಪುಡಿ, ಸೋಯಾ ಎಣ್ಣೆ ಇವನ್ನು ಹಾಕಿ ಕುದಿಸಿಕೊಳ್ಳಿ. ನಂತರ 1 ಲೋಟಕ್ಕೆ ಶೋಧಿಸಿಕೊಂಡು ಜೇನುತುಪ್ಪವನ್ನು ಬೆರೆಸಿದರೆ ಗ್ಯಾಸ್ ಪ್ರಾಬ್ಲಮ್ಗೆ ಮನೆ ಔಷಧ ಸಿದ್ಧ.